ವೀಕ್ಷಕರೇ, ಇವತ್ತು ನೀವು ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಕೆಲಸ ಮಾಡಿಲ್ಲ ಅಂದರೆ ಮುಂದೊಂದು ದಿನ ಬೇರೆಯವ್ರು ಬಂದು ಅವ್ರ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೈಲಿ ಕೆಲಸ ಮಾಡಿಸ್ತಾರೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮು ಆಸ್ಟ್ರೋ. ಇವತ್ತಿನ ಈ ವಿಡಿಯೋ ತುಲಾರಾಶಿಯವರಿಗೋಸ್ಕರ. ಗ್ರಹಗೋಚಾರದ ಪ್ರಕಾರ ತುಲಾರಾಶಿಯವರ ಜೀವನದಲ್ಲಿ ಈ ಈವೆಂಟ್ಸ್ಗಳಂತೂ ನಡೆಯುತ್ತೆ. ವರ್ಷದ ಆರಂಭದಲ್ಲಿ ಶುಕ್ರ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿದೆ, ನಂತರ 6ನೇ ಮನೆಗೆ ಬಂದಾಗ ಉಚ್ಚ ಆಗುತ್ತೆ. ನೀವು ಎಜುಕೇಶನ್ ವಿಚಾರವಾಗಿ ಡಿಸಿಷನ್ ತಗೊಳ್ಳೋದಕ್ಕೆ ಇದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಯಾವ ಕಾಲೇಜಿಗೆ ಜಾಯ್ನ್ ಆಗಬೇಕು, ಯಾವ ಕೋರ್ಸ್ಗೆ ಸೇರ್ಕೋಬೇಕು, ಓದೋದಕ್ಕೋಸ್ಕರ ಫಾರಿನ್ಗೆ ಹೋಗ್ಬೇಕಾ ಅಥವಾ ಇಲ್ಲೇ ಜಾಯ್ನ್ ಆಗಬೇಕಾ, ಎಜುಕೇಶನ್ ವಿಚಾರವಾಗಿ ಏನೇ ಇದ್ರೂ ವರ್ಷದ ಆರಂಭದಲ್ಲೇ ಡಿಸಿಷನ್ ತಗೊಂಡ್ರೆ ತುಂಬಾ ಒಳ್ಳೇದು. ಈ ವರ್ಷ ನಿಮಗೆ ಶನಿಯ ಸಾಡೆ ಸಾತಿ ಆಗಲಿ ಅಷ್ಟಮ ಶನಿ ಆಗಲಿ ಯಾವುದೂ ಇರೋದಿಲ್ಲ. ಮಾರ್ಚ್ 30 ನಂತರ ಶನಿ ನಿಮ್ಮ 5ನೇ ಮನೆಯಿಂದ 6ನೇ ಮನೆಗೆ ಹೋಗುತ್ತೆ. ಮಗು ಮಾಡ್ಕೋಬೇಕು ಅನ್ನೋರು ಏಪ್ರಿಲ್ ಒಳಗಡೆ ಪ್ಲಾನ್ ಮಾಡಿದ್ರೆ ಒಳ್ಳೇದು. ಶನಿ ಪಂಚಮ ಭಾವದಲ್ಲಿರುತ್ತೆ, ತೊಂದರೆ ಇಲ್ಲ. ನೀವು ತುಲಾರಾಶಿಯವರು ಮೊದಲೇ ಪ್ರೇಮಿಗಳು. ಲವ್ ಅಂಡ್ ರಿಲೇಶನ್ಶಿಪ್ ಅನ್ನೋದು ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಒಂದು ಗುಡ್ ನ್ಯೂಸ್ ಹೇಳಬೇಕು, ಏಪ್ರಿಲ್ ಒಳಗಡೆ ನಿಮಗೆ ಲವ್ ಆಗುತ್ತೆ. ಆಲ್ರೆಡಿ ನಿಮಗೆ ಯಾರ ಮೇಲಾದರೂ ಕ್ರಶ್ ಆಗಿದ್ರೆ ನೀವು ನಿಮ್ಮ ಫೀಲಿಂಗ್ಸ್ನ ನಿಮ್ಮ ಇಷ್ಟಪಡೋ ವ್ಯಕ್ತಿ ಮುಂದೆ ಹೋಗಿ ಹೇಳ್ಕೊತೀರಾ. ಈ ವರ್ಷ ನಿಮ್ಮ ಲವ್ ಅಂಡ್ ರಿಲೇಶನ್ಶಿಪ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನೀವು ಪ್ರೀತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ. ಸೊ ತಡ ಮಾಡಬೇಡಿ, ಏಪ್ರಿಲ್ ಒಳಗಡೆ ನೀವು ಅನ್ಕೊಂಡಿದ್ದನ್ನ ಮಾಡಿ. ಹಾಗೆ ಮಾರ್ಚ್ ಆದ್ಮೇಲೆ ಶನಿ ನಿಮ್ಮ ರಾಶಿಯಿಂದ 6ನೇ ಮನೆಗೆ ಹೋಗೋದ್ರಿಂದ ಇದು ಕೂಡ ಒಳ್ಳೆ ಸಮಯ. ಶನಿಯಿಂದ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಕೋರ್ಟ್ ಕೇಸಸ್ ಇದ್ರೆ ಸಾಲ್ವ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಶತ್ರುಗಳ ವಿರುದ್ಧ ಗೆಲ್ತೀರಾ. ಆಕ್ಚುಲಿ ನೀವು ನ್ಯಾಯದ ಪರವಾಗೇ ಇರ್ತೀರಾ. ಯಾಕೆಂದ್ರೆ ತುಲಾರಾಶಿಯಲ್ಲೇ ಶನಿ ಉಚ್ಚನಾಗೋದು. ನಿಮಗೆ ಗೆಲುವು ಸಿಗ್ಲಿ, ಯಾವುದೇ ಲಿಟಿಗೇಷನ್ ಇದ್ರೂ ನೆಕ್ಸ್ಟ್ 2.5 ವರ್ಷದಲ್ಲಿ ಸಾಲ್ವ್ ಆಗುತ್ತೆ. ಶನಿ ನಿಮ್ಮ 5ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಚಾಲೆಂಜಸ್ಗಳು ಬರುತ್ತೆ. ಆಕ್ಚುಲಿ ನಿಮ್ಮ ಜೀವನನೇ ಒಂದು ಚಾಲೆಂಜ್ ಆಗಿರುತ್ತೆ. ಬ್ಯಾಲೆನ್ಸ್ ಮಾಡೋದು ನಿಮಗೆ ಹೊಸ ವಿಷಯ ಏನಲ್ಲ. ಸೊ ಆರ್ಗ್ಯುಮೆಂಟ್ಸ್ ಬೇಡ, ಪೇಷನ್ಸ್ ಇಂದ ಹ್ಯಾಂಡಲ್ ಮಾಡಿ. ನೀವು ಮೊದಲೇ ಶಾಂತ ಸ್ವಭಾವದವರು, ತಾಳ್ಮೆಯಿಂದ ಬ್ಯಾಲೆನ್ಸ್ ಮಾಡಿ. ಹಾಗೆ ತಾಯಿ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ. ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಮೇ 15 ನಂತರ ಗುರು ನಿಮ್ಮ ರಾಶಿಯಿಂದ 9ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ, ನೇಮ್ ಅಂಡ್ ಫೇಮ್ ಬರುತ್ತೆ. ಗುರುವಿನ ಆಶೀರ್ವಾದದಿಂದ ನಿಮಗೆ ನಾಲೆಡ್ಜಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಮೆಚುರಿಟಿ ಸಿಗುತ್ತೆ. ನಿಮ್ಮ ಡಾಕ್ಯುಮೆಂಟ್ ಇಶ್ಯೂಸ್ ಏನಾದರೂ ಇದ್ರೆ ಕ್ಲಿಯರ್ ಆಗುತ್ತೆ. ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಜಗಳ ಆಡ್ತಾ ಇದ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ. ಹೊಸ ಮೊಬೈಲು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ಲ್ಯಾಪ್ಟಾಪು ಇದನ್ನೆಲ್ಲ ತಗೋತೀರಾ. ಸ್ಪಿರಿಚುವಲ್ ಟ್ರಾವೆಲ್ ಮಾಡ್ತೀರಾ. ನಿಮ್ಗೆ ಇಷ್ಟ ಆಗಿರೋ ದೇವಸ್ಥಾನಗಳಿಗೆ ಹೋಗೋದು, ದೇವ್ರ ದರ್ಶನ ಮಾಡೋದು, ಆಧ್ಯಾತ್ಮಿಕ ಸುಖ ಕೂಡ ಪ್ರಾಪ್ತಿಯಾಗುತ್ತೆ. ನಿಮಗೆ ತಮ್ಮ ಅಥವಾ ತಂಗಿ ಇದ್ರೆ ಅವರಿಗೆ ಕೂಡ ಅಭಿವೃದ್ಧಿ ಆಗುತ್ತೆ. ಅವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ, ಜಗಳಗಳಿದ್ರೆ ಅದೆಲ್ಲ ಸಾಲ್ವ್ ಆಗುತ್ತೆ. ನೀವೇನಾದ್ರೂ ವೀಸಾ ಪಾಸ್ಪೋರ್ಟ್ ರಿಲೇಟೆಡ್ ಇಶ್ಯೂಸ್ ಇಂದ ಬೇಜಾರು ಮಾಡ್ಕೊಂಡಿದ್ರೆ ಆ ಇಶ್ಯೂಸ್ ಕೂಡ ಈ ವರ್ಷ ಸಾಲ್ವ್ ಆಗುತ್ತೆ. ಅಥವಾ ಹೊಸದಾಗಿ ಯಾರಾದ್ರೂ ವೀಸಾ ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕು ಅಂತಿದ್ರೆ ಅವರಿಗೆ ಕೂಡ ಸಿಗುತ್ತೆ. ಮೇ 18 ನಂತರ ರಾಹು ನಿಮ್ಮ 3ನೇ ಮನೆಗೆ ಬರೋದ್ರಿಂದ ಎಜುಕೇಶನಲ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ನಿಮಗೆ ರಾಂಗ್ ಡಿಸಿಷನ್ ತಗೋಬಿಡ್ತೀರಾ. ಅದಕ್ಕೆ ನಾನು ವಿಡಿಯೋ ಮೊದಲೇ ಹೇಳಿದ್ದು, ಎಜುಕೇಷನ್ ವಿಷಯವಾಗಿ ಈ ವರ್ಷದ ಆರಂಭದಲ್ಲೇ ನಿರ್ಧಾರ ತಗೋಬಿಡಿ, ಡಿಲೇ ಮಾಡಬೇಡಿ. ನಿಮ್ಮ ಲವ್ ಅಂಡ್ ರಿಲೇಶನ್ಶಿಪ್ಪಲ್ಲಿ ಕೂಡ ರಾಹು ಸ್ವಲ್ಪ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾನೆ. ಮಾತು ಬಿಡ್ಬೋದು ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಅಥವಾ ನಿಮ್ಮ ಲವರ್ ಜೊತೆ. ಅವ್ರು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡದೇ ಇರ್ಬೋದು, ಅವ್ರ ನಂಬರ್ನ ಬ್ಲಾಕ್ ಮಾಡ್ಬೋದು. ಈ ಥರದ್ದೆಲ್ಲ ಆಗುತ್ತೆ. ಚಿಂತೆ ಮಾಡಬೇಡಿ. ದುರ್ಗಾದೇವಿ ಆರಾಧನೆಯಿಂದ ರಾಹು ಕೊಡೋ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ. ನೀವು ರೆಗ್ಯುಲರ್ ಆಗಿ ದುರ್ಗಾ ಟೆಂಪಲ್ನ ವಿಸಿಟ್ ಮಾಡಿ. ರಾಹುವಿನ ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ. ಫಾರಿನ್ಗೆ ಹೋಗಬೇಕು ಅನ್ನೋರಿಗೆ ಇದು ಗುಡ್ ಟೈಮು. ಫಾರಿನಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಕೂಡ ನಿಮ್ಮ ಸ್ಟೇಟಸ್ ಚೇಂಜ್ ಆಗುತ್ತೆ. ಅಲ್ಲಿ ನಿಮಗೆ ಒಳ್ಳೆ ಕೆಲಸಗಳು ಸಿಗುತ್ತೆ. ಅಲ್ಲಿ ನೀವೇನಾದರೂ ಜಾಬ್ ಚೇಂಜ್ ಮಾಡಬೇಕು ಅಂತಂದರೆ ಅದು ಕೂಡ ನೆರವೇರುತ್ತೆ. ಪ್ರೊಫೆಷನಲ್ಲಿ ಒಳ್ಳೆ ಗ್ರೋತ್ ಸಿಗುತ್ತೆ. ಯಾಕೆಂದರೆ ಗುರು 9ನೇ ಮನೆಗೆ ಬರುತ್ತೆ. ನಿಮ್ಮ ನೆಟ್ವರ್ಕ್ ಸರ್ಕಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮಗೆ ಪ್ರಮೋಷನ್ಗಳು ಸಿಗಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರೆ ಅದು ಸಿಗುತ್ತೆ. ಈ ವರ್ಷ ಓವರ್ ಆಲ್ ಚೆನ್ನಾಗಿದೆ. ಲವ್ ಅಂಡ್ ರಿಲೇಶನ್ಶಿಪ್ಪಲ್ಲಿ ರಾಹು ಸ್ವಲ್ಪ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾನೆ. ಹಾಗೆ ಸ್ಟೊಮಕ್ ಇಶ್ಯೂಸ್ ಆಗುತ್ತೆ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಪಾರ್ಟ್ನರ್ಸ್ ಜೊತೆ, ನಿಮ್ಮ ಲವರ್ಸ್ ಜೊತೆ ಆರ್ಗ್ಯುಮೆಂಟ್ಸ್ ಬೇಡ, ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸ್ ಮಾಡೋದು ನಿಮ್ಗೇನು ಹೇಳ್ಕೊಡ್ಬೇಕಾ? ಎಕ್ಸ್ಪರ್ಟ್ಸ್ ಅಲ್ವಾ ನೀವು, ಎಸ್ಪೆಷಲಿ ತುಲಾರಾಶಿಯವರು. ಜೀವನ ಪೂರ್ತಿ ಇದನ್ನೇ ಮಾಡ್ಕೊಂಡು ಬಂದಿರ್ತೀರಲ್ಲ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.